ಹಲಗಲಿ ಬೇಡರು ಬ್ರಿಟಿಷರು ಹೊರಡಿಸಿದ್ದ ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ಧ ಕೆಂಡಕಾರಿ. ಅದರ ವಿರುದ್ಧ ತೀವ್ರ ಪ್ರತಿರೋಧ ಸಾಧಿಸಿದ ಕನ್ನಡ ನಾಡಿನ ಬೇಡರ ಒಂದು ವೀರ ಸಮೂಹ ಆಯುಧಗಳನ್ನಿಡಿದು ಹೋರಾಡಿದ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ ಬ್ರಿಟಿಷ್ ಸರ್ಕಾರ ಶಸ್ತ್ರಾಸ್ತ್ರ ನಿಷೇಧವೆಂಬ ಆಜ್ಞೆಯನ್ನು ಹೊರಡಿಸುತ್ತೆ. ಇದು ಸಂಪೂರ್ಣವಾಗಿ ಭಾರತೀಯರ ಆಯುಧಗಳನ್ನ ಕಸಿದುಕೊಳ್ಳುವ ಆದೇಶವಾಗಿತ್ತು. ಆದರೆ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮರೆಂಬ ವೀರ ಬೇಡರು ತಮ್ಮ ಬೇಡ ಸಮೂಹವನ್ನ ಸೇರಿಸಿ ಆಯುಧವೇ ನಮ್ಮ ಪ್ರಾಣ, ಅದನ್ನ ಕಳೆದುಕೊಂಡು ನಾವು ಬದುಕಿದ್ದು ಪ್ರಯೋಜನವಿಲ್ಲವೆಂದು ಏನೇ ಆದರೂ ಬ್ರಿಟಿಷರಿಗೆ ನಮ್ಮ ಶಸ್ತ್ರಗಳನ್ನ ಒಪ್ಪಿಸೋದಿಲ್ಲ ಅಂತ ತೀರ್ಮಾನಿಸಿದ್ರು. 1857ರ ನವೆಂಬರ್ 26ರಂದು ಮಧ್ಯರಾತ್ರಿಯ ಸಮಯದಲ್ಲಿ ಸುಮಾರು 600 ಅಶ್ವದಳದ ಜೊತೆ ಹಲಗಲಿಗೆ ಬಂದ ಬ್ರಿಟಿಷರು ಬೇಡರಿಂದ ಶಸ್ತ್ರಗಳನ್ನು ಕಸಿದುಕೊಳ್ಳಲು ಮುಂದಾಗ್ತಾರೆ. ಆದ್ರೆ ಅವರ ದಾಳಿಗೆ ಹೆದರದ ಹಲಗಲಿಯ ವೀರರು ಎಲ್ಲರೂ ಗುಂಪಾಗಿ ನಿಂತು ಬ್ರಿಟಿಷರ ಮೇಲೆ ಬಾಣಗಳ ಸುರಿಮಳೆಗೈತಾರೆ. ಕಣ್ಣುಗಳಲ್ಲಿ ತೀವ್ರವಾದ ರೋಷದೊಂದಿಗೆ ಅಲ್ಲಿಗೆ ಬಂದಿದ್ದ ಬ್ರಿಟಿಷರ ಮೇಲೆ ಬಾಣಗಳ ಪ್ರಹಾರವನ್ನ ಮಾಡುತ್ತಿದ್ದ ವೀರರ ರಕ್ಕಸ ಅಬ್ಬರಕ್ಕೆ ಹೆದರಿದ ಬ್ರಿಟಿಷ್ ಸೈನಿಕರು ವಾಪಸ್ ಓಡಿ ಹೋಗ್ತಾರೆ. ಇದು ಹಲಗಲಿ ಬೇಡರಿಗೆ ಬ್ರಿಟಿಷರ ವಿರುದ್ಧ ಸಿಕ್ಕ ಮೊದಲ ಗೆಲುವಾದ್ರೆ ಅಸಮಾಧಾನದಿಂದ ಕುದಿಯುತ್ತಿದ್ದ ಬ್ರಿಟಿಷರು ಬೆಳಗಾವಿಯಿಂದ ಮತ್ತಷ್ಟು ಸೈನಿಕರನ್ನ ಕರೆಸಿಕೊಂಡು ಮತ್ತೊಮ್ಮೆ ಹಲಗಲಿಯ ಮೇಲೆ ಆಕ್ರಮಣಕ್ಕೆ ಸಿದ್ಧವಾಗ್ತಾರೆ. ಆದ್ರೆ ಈ ಬಾರಿಯೂ ಅವರ ಪ್ರಯತ್ನ ವಿಫಲವಾಗಿತ್ತು. ಸ್ವಾಭಿಮಾನಿ ವೀರ ಬೇಡರ ಜೊತೆ ಬೇಡ ಮಹಿಳೆಯರು ಕೂಡ ವೀರಾವೇಶದಿಂದ ಹೋರಾಡಿ ಹಿಮ್ಮೆಟ್ಟಿಸುತ್ತಾರೆ. ಹೋರಾಡಿದ ಮಹಿಳೆಯರ ಪೈಕಿ ರಾಮಿ ಎಂಬ ವೀರ ಮಹಿಳೆ ಬಿಳಿಯರ ರುಂಡ ಚೆಂಡಾಡಿ ಕುದುರೆಗಳ ಕಾಲುಗಳನ್ನ ಕತ್ತರಿಸಿ ಬ್ರಿಟಿಷರು ನೆಲಕ್ಕುರುಳಿ ಅವರ ವೇಗ ತಗ್ಗುವಂತೆ ಮಾಡ್ತಾಳೆ. ಎರಡೆರಡು ಬಾರಿ ಸೋತು ಸುಣ್ಣವಾದ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದ್ದ ಸೆಟನ್ಕರ್ ತನ್ನ ಕುತಂತ್ರ ಬುದ್ಧಿಯನ್ನ ಪ್ರಯೋಗ ಮಾಡಲು ಮುಂದಾಗ್ತಾನೆ. ಇಡೀ ಹಳ್ಳಿಗೆ ಬೆಂಕಿ ಹಚ್ಚುವಂತೆ ತನ್ನ ಸೈನಿಕರಿಗೆ ಆದೇಶ ಕೊಡ್ತಾನೆ. ನಿಶ್ಶಬ್ದವಾದ ರಾತ್ರಿಯಲ್ಲಿ ಬೇಡರ ಮನೆಗಳಿಗೆ ಬೆಂಕಿ ಹಚ್ಚುತ್ತಾರೆ ಬ್ರಿಟಿಷ್ ಸೈನಿಕರು. ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಇಡೀ ಊರೇ ಹೊತ್ತಿ ಹುರಿಯುತ್ತೆ. ಪುಟ್ಟ ಮಕ್ಕಳು, ವೃದ್ಧರು, ಮಹಿಳೆಯರು ಧಗಧಗಿಸಿದ ಬೆಂಕಿಗೆ ಸಿಲುಕಿ ಸಜೀವವಾಗಿ ದಹಿಸಿದರೆ ಸ್ವಾಭಿಮಾನಿ ವೀರರು ಬೆಂಕಿಯಿಂದ ತಪ್ಪಿಸಿಕೊಳ್ಳೋಕೆ ಮುಂದಾಗ್ತಾರೆ. ಆದ್ರೂ ನಿರಾಯುಧರಾಗಿ ಪಾರಾಗಿ ಹೋಗುತ್ತಿದ್ದ ಸುಮಾರು 25 ಮಂದಿಯನ್ನ ಹಿಡಿದು ಮುಂದೆ ಮುಧೋಳದ ಸಂತೆಯಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸುತ್ತಾರೆ. ತಮ್ಮ ಹಕ್ಕನ್ನ ಮತ್ತು ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಡಿ ಧೈರ್ಯದಿಂದ ಗೆಲ್ಲಲಾಗದಂತ ಬ್ರಿಟಿಷರ ಕುತಂತ್ರಕ್ಕೆ ಬಲಿಯಾದ ನಮ್ಮ ಕನ್ನಡದ ಬೇಡ ಕಣ್ಮಣಿಗಳು ತಮ್ಮ ಧೈರ್ಯ ಸಾಹಸಗಳಿಂದ ಇಂದಿಗೂ ಜನಪದಗಳಲ್ಲಿ ಜೀವಂತವಾಗಿದ್ದಾರೆ.